ಕೂತ್ಕೋತೀರಾ ಕೊರತೆ, ಹಂಗೆ ಅದು ಕೊಡು ಇದು ಕೊಡೋದು ಫಲಶ್ರುತಿ. ಆಯಿತು, ಏನು ದೇವಿ ಅದು ಕೊಡ್ತಾಳೆ ಇದು ಕೊಡ್ತಾಳೆ ಅಂತ ಕಾಯ್ತಾ ಇರೋದು. ಏನು ಕೊಡಲ್ಲ ನಿಮಗೆ, ಕೊಡೋದಲ್ಲ ಅದು. ಪಡ್ಕೊಳ್ಳೋಕ್ಕೂ ಕೊಡೋಕ್ಕೂ ವ್ಯತ್ಯಾಸ. ಪಡ್ಕೊಳ್ಳೋಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಸಂಪಾದಿಸ್ಬೇಕಾದ್ರೆ ನಿಮ್ಮಲ್ಲಿ ಲೆವೆಲ್ ಚೇಂಜ್ ಆಗಬೇಕು. ನೀವು ಅದೇ ಸಹಸ್ರನಾಮ ಲೆವೆಲ್ ಚೇಂಜ್ ಮಾಡ್ಕೊಂಡು ಹೇಳಿ. ಟೋನ್ ಅಲ್ಲ, ಲೆವೆಲ್, ಕ್ವಾಲಿಟಿ ಆದ ತಕ್ಷಣ ನಿಮಗೆ ಕಮ್ಮಿ ಹೇಳೋಕ್ಕಾಗತ್ತೆ, ಜಾಸ್ತಿ ಟೈಮ್ ತಗೊಳುತ್ತೆ. ಕ್ವಾಲಿಟಿನಲ್ಲಿ ಇಷ್ಟು ಸಹಸ್ರನಾಮನು ನಿಮ್ಮ ಥರ ನಿಧಾನಕ್ಕೆ ಹೇಳ್ಬೇಡಿ. ಪೂರ್ತಿ ಹೇಳಂತ ಯಾರು ಅಂದಿದ್ದು? ನಿಮಗೆ ಅಧ್ಯಾಯಗಳು ಗೊತ್ತಾಗ್ತಾ ಬರುತ್ತೆ, ಸಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. 18 ಅಧ್ಯಾಯ ಮಾಡ್ಬೋದು. ಭಗವದ್ಗೀತೆ ಥರನೇ ಲಲಿತಾ ಸಹಸ್ರನಾಮ 18 ಅಧ್ಯಾಯ ಮಾಡಿಕೊಂಡು ಒಂದೊಂದು ಅಧ್ಯಾಯದಲ್ಲೂ ನೋಡಿ ಬೇರೆ ಬೇರೆನೇ ಅವಳದು ಕಾಣಿಸುತ್ತೆ. ಅದನ್ನು ನಿಧಾನವಾಗಿ ಸಪ್ತಶತಿಗೆ ಕನೆಕ್ಟ್ ಮಾಡ್ಕೋಬೇಕು. ಆ 7 ದೇವಿಯ ಚರಿತ್ರೆಯನ್ನ ಆ ಸಪ್ತಶತಿ